ಹಾಯ್ ಹೆಲೋ ನಮಸ್ತೆ. ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಸ್ವಾಗತ. ನಾನಿವತ್ತು ತರಕಾರಿ ಪುಲಾವ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಕಡಿಮೆ ಮಸಾಲೆಗಳನ್ನ ಬಳಸಿಬಿಟ್ಟು ಕುಕ್ಕರಲ್ಲಿ ಮಾಡಿದೆ. ಪಾತ್ರೆಯಲ್ಲಿ ಈ ರೀತಿ ಒಮ್ಮೆ ಮಾಡಿ ನೋಡಿ. ಪಲಾವ್ ಅನ್ನೋದು ಸೂಪರಾಗಿರುತ್ತೆ. ಟೇಸ್ಟು ಅಷ್ಟೇ, ಸ್ಮೆಲ್ಲು ಅಷ್ಟೇ. ನೀವು ಒಳ್ಳೆ ಪಲಾವ್ ರೆಸಿಪಿನ ಕಲಿಬೇಕು ಅಂದರೆ ವೀಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ. ಮೊದಲು ನಾವಿಲ್ಲಿ ಅಕ್ಕಿನ ನೆನೆಸಿಟ್ಕೊಳ್ಳೋಣ. ನಾನಿಲ್ಲಿ ಅಕ್ಕಿನ 1 ಗ್ಲಾಸ್ ತಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವ ಊಟಕ್ಕೆ ಯಾವ್ದು ಬಳಸಿದ್ರೆ ಅದನ್ನೇ ತಗೊಳ್ಳಿ, ಪರವಾಗಿಲ್ಲ. ನಾನಿಲ್ಲಿ 1 ಗ್ಲಾಸ್ ಅಕ್ಕಿನ 1-2 ಬಾರಿ ಚೆನ್ನಾಗಿ ತೊಳೆದು ಬಿಟ್ಟು, ನಾನು ಪಾತ್ರೆಯಲ್ಲಿ ಮಾಡ್ತಿರೋದ್ರಿಂದ 1 ಗ್ಲಾಸ್ ಅಕ್ಕಿಗೆ 2.5 ಗ್ಲಾಸು ನೀರನ್ನು ಹಾಕ್ಬಿಟ್ಟು ಇದನ್ನು ಒಂದು 15ರಿಂದ 20 ನಿಮಿಷ ಚೆನ್ನಾಗಿ ನೆನೆಯಕ್ಕೆ ಬಿಡ್ತೀನಿ. ಅಕ್ಕಿ ಎಷ್ಟು ನೆಂದರೆ ಅಷ್ಟು ಸಾಫ್ಟಾಗೂ ಇರುತ್ತೆ, ಬಿಡಿ ಬಿಡಿಯಾಗೂ ರೈಸ್ ಆಗುತ್ತೆ. ಮಸಾಲೆನ ರುಬ್ಕೊಳ್ಳೋಣ. ಮಸಾಲೆ ಅನ್ನೋದು ತುಂಬ ಇಂಪಾರ್ಟೆಂಟು ಪಲಾವ್ನಲ್ಲಿ. ಖಾರಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿನ ಹಾಕ್ಕೋಬೇಕಾಗುತ್ತೆ. ಖಾರದ ಪುಡಿನ ಹಾಕ್ಕೋಬಾರ್ದು. ನಾನಿಲ್ಲಿ 7 ಹಸಿಮೆಣ್ಸಿನ್ಕಾಯಿನ ಮುರಿದೇ ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ನಾನು ಅರ್ಧ ಗಡ್ಡೆನ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ. ಸಮ ಪ್ರಮಾಣದಲ್ಲಿ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಒಳ್ಳೆ ಸ್ಮೆಲ್ಲು, ಒಳ್ಳೆ ಟೇಸ್ಟ್ ಬರಬೇಕಂದ್ರೆ 2 ಲವಂಗ, ಸ್ವಲ್ಪ ಚಕ್ಕೆ ಜಾಸ್ತಿ ಹಾಕ್ಕೊಳ್ದೆ ಸ್ವಲ್ಪ ಫ್ಲೇವರ್ಗೋಸ್ಕರ ಮಾತ್ರನೇ ಚಕ್ಕೆ ಲವಂಗನ ಹಾಕ್ಕೋಬೇಕು. ಕೊತ್ತಂಬರಿ ಸ್ವಲ್ಪ, ಹಾಗೆಯೇ ಪುದೀನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಪಲಾವ್ನಲ್ಲಿ ಒಳ್ಳೆ ಟೇಸ್ಟು, ಸ್ಮೆಲ್ ಕೂಡ ಬರುತ್ತೆ. ನೀರು ಹಾಕ್ದೇ ಆದಷ್ಟು ನುಣ್ಣಕ್ಕೆ ರುಬ್ಕೊಳ್ಳಿ. ಬೇಕು ಅನಿಸಿದ್ರೆ ಮಾತ್ರ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ನಾನಿಲ್ಲಿ ಪಾತ್ರೆಯಲ್ಲಿ ಪಲಾವ್ ಮಾಡ್ತಿರೋದ್ರಿಂದ ಪಾತ್ರೆನ ಇಟ್ಕೊಂಡಿದ್ದೀನಿ. ಎಣ್ಣೆನ ನೀವು ಎಷ್ಟು ರೈಸ್ ತೊಗೊಂಡಿದ್ದೀರಾ ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ. ಎಣ್ಣೆ ಜಾಸ್ತಿ ಆದರೂ ಚೆನ್ನಾಗಿರಲ್ಲ, ಕಡಿಮೆ ಆದರೂ ಚೆನ್ನಾಗಿರಲ್ಲ. ನೋಡಿಕೊಂಡು ಸಮ ಪ್ರಮಾಣವಾಗಿ ಹಾಕ್ಕೊಳ್ಳಿ ಎಣ್ಣೆನ. ಎಣ್ಣೆ ಬಿಸಿ ಆದಮೇಲೆ ಮೇಯ್ನಾಗಿ ಲವಂಗ, ಏಲಕ್ಕಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ನಿಮಗೆ ಪಲಾವ್ ಒಳ್ಳೆ ಸ್ಮೆಲ್ ಬರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇನ್ನು ಪಲಾವ್ಗೆ ಏನೇನು ಹಾಕ್ತೀವಿ ಅದನ್ನೆಲ್ಲ ಚಕ್ರ ಮೊಗ್ಗು, ಮರಾಠಿ ಮೊಗ್ಗು, ಪಲಾವ್ ಎಲೆ ಇದನ್ನೆಲ್ಲ ಹಾಕ್ಬಿಟ್ಟು 1 ನಿಮಿಷ ಹಾಗೆ ಬಿಟ್ಬಿಡಬೇಕು. ಅದು ಒಳ್ಳೆ ಸ್ಮೆಲ್ ಬಿಟ್ಕೊಳ್ಳುತ್ತಲ್ವ. ಆನಂತರ ನಾವು ಒಂದು ಈರುಳ್ಳಿನ, ನಾನಿಲ್ಲಿ ದೊಡ್ಡ ಸೈಜ್ ಈರುಳ್ಳಿನೇ ತಗೊಂಡಿದ್ದೀನಿ. ಈ ರೀತಿ ಉದ್ದಕ್ಕೆ ಕಟ್ ಮಾಡಿಕೊಂಡು 1-2 ನಿಮಿಷ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಈರುಳ್ಳಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿನ ಫ್ರೈ ಮಾಡಲಿಲ್ಲ ಅಂದರೆ ಸ್ವೀಟ್ನೆಸ್ ಬಂದುಬಿಡುತ್ತೆ ಪಲಾವು. ಈ ರೀತಿ ಫ್ರೈ ಆಗಬೇಕು ಈರುಳ್ಳಿ. ಇವಾಗ ನಾವು ರುಬ್ಬಿಟ್ಕೊಂಡಿರ್ತೀವಲ್ವ ಮಸಾಲೆನ ಹಾಕ್ಕೋಬೇಕು. ಮಸಾಲೆನ ಹಾಕ್ಬಿಟ್ಟು ಮೀಡಿಯಮ್ ಅಥವಾ ಲೋ ಫ್ಲೇಮ್ನಲ್ಲೇ ಒಂದು 5 ನಿಮಿಷ ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಒಂದು ವೇಳೆ ನೀವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಲಿಲ್ಲ ಅಂದರೆ, ಇಲ್ಲಾಂದರೆ ಹೈ ಫ್ಲೇಮ್ನಲ್ಲಿ ಏನಾದರೂ ಫ್ರೈ ಮಾಡಿದ್ದಾದರೆ ಈ ಪಲಾವ್ ಟೇಸ್ಟು ಇರೋದಿಲ್ಲ, ಸ್ಮೆಲ್ ಕೂಡ ಚೆನ್ನಾಗಿರೋದಿಲ್ಲ. ತುಂಬ ಜನ ಮಾಡೋ ಮಿಸ್ಟೇಕ್ ಇದೆ. ಒಂದು 5 ನಿಮಿಷ ಚೆನ್ನಾಗಿ ಎಣ್ಣೆಲ್ಲ ಕೂಡ ಮೇಲೆ ಬಿಟ್ಕೊಳ್ಳೋವರೆಗೂ ಲೋ ಫ್ಲೇಮ್ನಲ್ಲೇ ಮಾಡಿ ನೋಡಿ, ಎಷ್ಟು ಒಳ್ಳೆ ಸ್ಮೆಲ್ಲು, ಟೇಸ್ಟ್ ಕೂಡ ಇರುತ್ತೆ. ಹಾಗೆಯೇ ನಾನಿಲ್ಲಿ ನೈಟ್ ಫುಲ್ ನೆನೆಸ್ಕೊಂಡಂತಹ ಬಟಾಣಿ, ಬೀನ್ಸು, ಟೊಮೊಟೊ, ಕ್ಯಾರೆಟು, ನಮ್ಮ ಇಷ್ಟ, ತರಕಾರಿ ಎಷ್ಟಾದ್ರೂ ಹಾಕ್ಕೋಬೋದು. ಎಷ್ಟು ಹಾಕ್ಕೊಂಡ್ರೂ ಕೂಡ ಆರೋಗ್ಯಕ್ಕೆ ತರಕಾರಿ ಒಳ್ಳೆಯದೇ. ತರಕಾರಿ ಹಾಕ್ಕೊಂಡಾದ್ಮೇಲೆ ಒಂದು 5 ನಿಮಿಷ ಚೆನ್ನಾಗಿ ಇದನ್ನು ನಾವು ಎಣ್ಣೆಲೇ ಈ ಮಸಾಲೆ ಜೊತೆಗೆ ಚೆನ್ನಾಗಿ ಫ್ರೈ ಆಗಬೇಕು. ಒಂದು 20% ಬೇಯಬೇಕು ಈ ತರಕಾರಿ. ಆವಾಗ ನಾವು ಪಲಾವ್ ಮಾಡಿದಾಗ ತಿನ್ನಬೇಕಾದ್ರೆ ಟೇಸ್ಟು ಅದು ತುಂಬ ಡಿಫ್ರೆಂಟಾಗಿರುತ್ತೆ. ನಾವು ಈ ರೀತಿ ತರಕಾರಿ ಹಾಕಿದ ತಕ್ಷಣ ಕಲಿಸ್ಬಿಟ್ಟು ನೀರನ್ನು ಹಾಕ್ಬಿಟ್ಟು, ಇಲ್ಲಾಂದರೆ ಅಕ್ಕಿನ ಹಾಕ್ಬಿಟ್ಟು ತಿರುಗಿಸ್ಬಿಟ್ರೆ ಅದು ಏನೋ ಒಂಥರ ಟೇಸ್ಟ್ ಚೆನ್ನಾಗಿರಲ್ಲ. ಒಂದು 5 ನಿಮಿಷ ಚೆನ್ನಾಗಿ ಮುಚ್ಚಳ ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲೇ ಇದನ್ನು ಹಾಗೆ ಬಿಟ್ಬಿಡಿ. ಇವಾಗ ನೋಡಿ, ಇದು ನಮಗೆ ಒಂದು 20% ಬೆಂದಿರುತ್ತೆ. ಇವಾಗ ಇದನ್ನು ಒಂದು ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡಾದಮೇಲೆ ನಾನಿಲ್ಲಿ 1/4 ಟೀ ಸ್ಪೂನ್ ಅರಿಶಿನ, 1-2 ಟೀ ಸ್ಪೂನು ಧನಿಯಾ ಪುಡಿನ ಹಾಕ್ಕೊತಾ ಇದ್ದೀನಿ. ನಾವು ಮಸಾಲೆ ರುಬ್ಬುವಾಗ ಚಕ್ಕೆ ಲವಂಗನ ಹಾಕ್ಕೊಂಡಿದ್ವಲ್ಲ, ಜಾಸ್ತಿ ಹಾಕ್ಕೊಳ್ದೆ ಜಸ್ಟು ಸ್ಮೆಲ್ಲು, ಫ್ಲೇವರ್ಗೋಸ್ಕರ ಚಕ್ಕೆ ಲವಂಗ ಇಷ್ಟು ಮಾತ್ರ ಸಾಕು. ಇನ್ನು ಬಿರಿಯಾನಿ ಮಸಾಲ ಅಂತೆ, ಗರಂ ಮಸಾಲ ಅಂತೆ, ಚಿಕನ್ ಮಸಾಲ ಅಂತೆ ಇದೆಲ್ಲ ಹಾಕ್ಬಿಟ್ಟು ಪಲಾವ್ ಟೇಸ್ಟ್ನ, ಆ ಫ್ಲೇವರ್ನೆಲ್ಲ ಹಾಳು ಮಾಡಬಾರ್ದು. ಈ ರೀತಿ ಮಾಡ್ಕೊಂಡು ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಸಿಂಪಲಾಗಿ ಸೂಪರ್ ಟೇಸ್ಟು, ಒಳ್ಳೆ ಸ್ಮೆಲ್ ಕೂಡ ಬರುತ್ತೆ. ಅಕ್ಕಿನ ನೆನೆಸೋಕ್ಕೆ ನೀರನ್ನು ಹಾಕ್ಬಿಟ್ಟು ಮುಂಚೆನೇ ನೆನೆಸಿಟ್ಕೊಂಡಿದ್ವಲ್ಲ, 1 ಗ್ಲಾಸ್ ಅಕ್ಕಿಗೆ 2.5 ಗ್ಲಾಸ್ ನೀರು. ಆ ನೀರನ್ನು ನಾನಿಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿ ಬರೋವರೆಗೂ ನೀರನ್ನು ಕುದಿಸ್ಕೊತೀನಿ. ಮುಂಚೆನೇ ನಾವು ಅಕ್ಕಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಅಕ್ಕಿ ನೆಂದಿರುತ್ತಲ್ವ, ಅಕ್ಕಿ ಕಟ್ಟಾಗಿಬಿಟ್ಟು ನಮಗೆ ರೈಸ್ ಎಲ್ಲ ಆ ರೀತಿ ಇರುತ್ತೆ, ಚೆನ್ನಾಗಿರಲ್ಲ. ನೀರು ಚೆನ್ನಾಗಿ ಕುದಿ ಬಂದಮೇಲೆ ಈ ನೆನೆಸಿಟ್ಕೊಂಡಿರೋಂತಹ ಅಕ್ಕಿನ ಹಾಕಿದ್ರೆ ಆವಾಗ ನೋಡಿ ರೈಸ್ ಎಷ್ಟು ಪರ್ಫೆಕ್ಟಾಗಿ ಆಗುತ್ತೆ ಅಂತ. ಇವಾಗ ನೋಡಿ, ನೀರು ಚೆನ್ನಾಗಿ ಕುದಿ ಬಂದಮೇಲೆ ಅಕ್ಕಿನ ಹಾಕ್ಬಿಟ್ಟು ಈ ರೀತಿ ಜಾಸ್ತಿ ಹಾಕ್ಬಿಟ್ಟು ಕಲಿಸ್ಬಿಡದೆ ಈ ರೀತಿ ನಾವು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಉಪ್ಪನ್ನು ಹಾಕ್ಕೋಬೇಕು. ಇವಾಗ ಕಲ್ಲುಪ್ಪನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಇವಾಗ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ.
ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಟೇಸ್ಟನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಎಲ್ಲ ಸರಿಯೋಗಿದೆ ಇಲ್ವಾ ಅಂತ ಹೇಳ್ಬಿಟ್ಟು. ಇವಾಗ ನಾನಿಲ್ಲಿ ಮುಚ್ಚಳನ ಮುಚ್ಚಿದ್ದೇನೆ. ಇದು ಚೆನ್ನಾಗಿ ಒಂದು 80%ವರೆಗೂ ರೈಸು ಕುಕ್ ಆಗೋವರೆಗೂ ಹಾಗೇ ಬಿಡ್ತೀನಿ. ನೋಡಿ ಈ ರೀತಿ ಕುಕ್ ಆಗಿದೆ ಅಲ್ವಾ. ಹೈ ಫ್ಲೇಮ್ನಲ್ಲೇ ಕುಕ್ ಮಾಡ್ಕೊಳ್ಳಿ. ಇವಾಗ ಫುಲ್ಲು ಲೋ ಫ್ಲೇಮ್ ಇಟ್ಬಿಟ್ಟು ಮುಚ್ಚಳನ ಮುಚ್ಚಿಬಿಟ್ಟು ಅದ್ರ ಮೇಲೆ ಏನಾದರೂ ಒಂದು ವೆಯ್ಟನ್ನು ಇಟ್ಬಿಟ್ರೆ ನಮಗೆ ಒಂದು 10 ನಿಮಿಷ ಹಾಗೆ ಬಿಟ್ಬಿಟ್ರೆ ರೈಸ್ ಅನ್ನೋದು ಪರ್ಫೆಕ್ಟಾಗಿ ಆಗುತ್ತೆ. ನೋಡ್ಬೋದು ನೀವಿಲ್ಲಿ ರೈಸು ಎಷ್ಟು ಪರ್ಫೆಕ್ಟಾಗಿ ಆಗಿದೆ ಅಂತ. ಸೂಪರ್ ಅಂದರೆ ಸೂಪರ್ ಟೇಸ್ಟಿಯಾಗಿರುತ್ತೆ. ನಾವು ಯಾವುದೇ ಮಸಾಲೆ ಪೌಡರ್ಗಳನ್ನ ಏನೂ ಬಳಸಿಲ್ಲ. ಕಲರ್ ಕೂಡ ಪರ್ಫೆಕ್ಟಾಗಿ ಒಳ್ಳೆ ಸ್ಮೆಲ್ ಕೂಡ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ. ಸೂಪರ್ ಅಂದರೆ ಸೂಪರಾಗಿರುತ್ತೆ. ಯಾವುದೇ ಒಂದು ಫಂಕ್ಷನ್ ಆಗಲಿ ಬಿಡಿ, ಎಷ್ಟು KGನಾದರೂ ಕೂಡ ನಾವು ಮಾಡ್ಕೋಬೋದು. ಮೇಯ್ನಾಗಿ ಖಾರಕ್ಕೆ ಕರೆಕ್ಟಾಗಿ ಹಸಿಮೆಣ್ಸಿನ್ಕಾಯಿನ ಹಾಕ್ಕೋಬೇಕು. ಪುದೀನನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಖಾರ ರುಬ್ಬೋಗ ಸ್ವಲ್ಪ ಅಂದರೆ ಸ್ವಲ್ಪ ಫ್ಲೇವರ್ಗೋಸ್ಕರ ಚಕ್ಕೆ ಲವಂಗನ ಹಾಕ್ಕೊಂಡು ಹಸಿ ಮಸಾಲೆನ ಚೆನ್ನಾಗಿ ಫ್ರೈ ಮಾಡಿದ್ರೆ ನಿಮಗೆ ಪರ್ಫೆಕ್ಟಾಗಿ ಕಲರು, ಟೇಸ್ಟು, ಸ್ಮೆಲ್ಲು ಎಲ್ಲ ನ್ಯಾಚುರಲಾಗಿ ಸೂಪರಾಗಿರುತ್ತೆ. ಟ್ರೈ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.